ಇನ್ಮುಂದೆ ಸ್ಪ್ಯಾಮ್ ಕರೆಗಳ ಬಗ್ಗೆ ಅಥವಾ ಅಪರಿಚಿತ ಸಂಖ್ಯೆಗಳಿಂದ ಬರೋ ಕಾಲ್ ಯಾರ್ದು ಅಂತ ತಿಳ್ಕೊಳ್ಳೋದಿಕ್ಕೆ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡುವ ಅಗತ್ಯವಿಲ್ಲ. ಯಾಕಂದ್ರೆ ಭಾರತದಲ್ಲಿ ಮೊಬೈಲ್ ಬಳಕೆದಾರರಿಗೆ ಟೆಲಿಕಾಂ ನಿಯಂತ್ರಕ ಸಂಸ್ಥೆ ಟ್ರಾಯ್ ಒಂದು ಸ್ಪೆಷಲ್ ಸೌಲಭ್ಯವನ್ನ ನೀಡ್ತಾ ಇದೆ. ಎಸ್, ಇನ್ಮುಂದೆ ನಿಮಗೆ ಬರುವ ಕರೆಗಳ ವಿಧಾನವೇ ಬದಲಾಗಲಿದೆ. ಸಾಮಾನ್ಯವಾಗಿ ಎಲ್ಲರ ಫೋನ್ನಲ್ಲೂ ಟ್ರೂ ಕಾಲರ್ ಆಪ್ ಇರುತ್ತೆ. ಈ ಆಪ್ ಮುಖಾಂತರ ಅನ್ನೋನ್ ನಂಬರ್ನ ಕಾಲ್ಗಳು ಹಾಗೂ ಸ್ಪ್ಯಾಮ್ ಕರೆಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಆದರೆ ಟ್ರಾಯ್ನ ಈ ಹೊಸ ಯೋಜನೆಯಿಂದ ಕರೆ ಮಾಡುವವರ ಸಂಖ್ಯೆ ನಿಮ್ಮ ಫೋನ್ನಲ್ಲಿ ಸೇವ್ ಆಗಿಲ್ಲದಿದ್ರೂ ಅವರ ಹೆಸರು ನಿಮ್ಮ ಮೊಬೈಲ್ ಸ್ಕ್ರೀನ್ನಲ್ಲಿ ಕಾಣಿಸುತ್ತೆ. ಹೊಸ ಯೋಜನೆಯ ಹೆಸರು ಕರೆ ಮಾಡುವ ಹೆಸರಿನ ಪ್ರಸ್ತುತಿ, ಅಂದ್ರೆ ಇಂಗ್ಲಿಷ್ನಲ್ಲಿ ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್. ಇದನ್ನ ಶಾರ್ಟ್ ಆಗಿ CNAP ಅಂತ ಕರೆಯಲಾಗುತ್ತೆ. ಕಾಲರ್ ಐಡೆಂಟಿಫಿಕೇಶನ್ ಸರ್ವಿಸ್ನ ಈ CNAP ವ್ಯವಸ್ಥೆಯ ವಿಶೇಷವೇನೆಂದ್ರೆ ಇದು ಟೆಲಿಕಾಂ ನೆಟ್ವರ್ಕ್ನಲ್ಲೇ ಅಂತರ್ಗತ ವೈಶಿಷ್ಟ್ಯವಾಗಿ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ನೀವು ಯಾವುದೇ ಆಪ್ ಡೌನ್ಲೋಡ್ ಮಾಡಿಕೊಳ್ಳುವ ಅಗತ್ಯವಲ್ಲ. ಸಿಮ್ ರಿಜಿಸ್ಟ್ರೇಷನ್ ಸಮಯದಲ್ಲಿ ನೀವು ನೀಡುವ ಐಡೆಂಟಿಟಿ ಪ್ರೂಫ್ನಲ್ಲಿರುವ ಮಾಹಿತಿಯನ್ನು ಆಧರಿಸಿ ಇದು ಕೆಲಸ ಮಾಡುತ್ತೆ. ಈ ಯೋಜನೆಯಿಂದ ಅನಗತ್ಯ ಸ್ಪ್ಯಾಮ್ ಕರೆಗಳ ಹಾವಳಿ ತಡೆಯಲು ಅನುಕೂಲವಾಗಲಿದೆ.